CMF ಫೋನ್ 2 Pro ಈ ಫೋನ್ ಲಾಂಚ್ ಆಗಿ 3 ವೀಕ್ಸ್ ಆಗಿರಬೇಕು. ಲಾಂಚ್ ಆಗಿ ಕೆಲವೇ ದಿನಗಳಲ್ಲಿ ತುಂಬಾ ಹವಾ ಮಾಡ್ತಾ ಇದೆ. ಈ ವಿಡಿಯೋಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ನಾನು 1 ವೀಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಫೋನ್ ನೀವು ತಗೋಬೇಕಾ ಬೇಡವಾ ಅಂತಾನು ಹೇಳ್ತೀನಿ. ಹಾಗೆ ಈ ಫೋನ್ ನಥಿಂಗ್ ಅವರು ಏನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮಗೆ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೆ ಏನಾದ್ರು ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ಈ 2 ಶಾಪ್ ನ ನೀವು ವಿಸಿಟ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ ಗಳನ್ನ ಮತ್ತೆ ಡಿಸ್ಕೌಂಟ್ಸ್ ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಬಾಕ್ಸ್ ನೋಡಿ ಈ ತರ ಇರುತ್ತೆ. ಇವಾಗ ನಾವು ಬಾಕ್ಸ್ ನ ಓಪನ್ ಮಾಡೋಣ. ನೋಡಿ, ಇಲ್ಲಿ ವೆಲ್ಕಮ್ ಟು ನಥಿಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮಗೆ ಇಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಓಕೆ, ಪರವಾಗಿಲ್ಲ, ಅಷ್ಟೊಂದೇನು ಚೆನ್ನಾಗಿಲ್ಲ. ಫಸ್ಟ್ ಟೈಮ್ ನಥಿಂಗ್ ಅವರು ಈ ಥರ ಬ್ಯಾಕ್ ಕೇಸ್ನ ಕೊಟ್ಟಿರೋದು. ಮತ್ತು ನಮಗೆ ಇಲ್ಲಿ ಫೋನ್ ಸಿಗುತ್ತೆ. ನೋಡಿ, ಪ್ರೀಮಿಯಂ ಲುಕ್ ಇದೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮತ್ತು ನಮಗೆ ಇದರಲ್ಲಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 33 ವ್ಯಾಟ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟೇಶನ್ ಇದೆ. ಮತ್ತು ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ. ಇದು ನೋಡಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಆರೆಂಜ್ ಕಲರಲ್ಲಿ ಸಿಗುತ್ತೆ. ಈ ಬಾಕ್ಸಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ. ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ನೆಕ್ಸ್ಟ್ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 4 ಕಲರಲ್ಲಿ ಸಿಗುತ್ತೆ. ಬ್ಲ್ಯಾಕ್ ಕಲರ್, ಲೈಟ್ ಗ್ರೀನ್ ಕಲರ್, ಆರೆಂಜ್ ಕಲರ್ ಮತ್ತೆ ವೈಟ್ ಕಲರ್. ಈ ಫೋನ್ ಬ್ಲ್ಯಾಕ್ ಮತ್ತೆ ಲೈಟ್ ಗ್ರೀನ್ ಕಲರ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಆರೆಂಜ್ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಡ್ಯುಯಲ್ ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಫೋನ್ ಬ್ಯಾಕ್ ಅಲ್ಲಿ ಗ್ಲಾಸ್ ಇರೋ ತರ ಕಾಣಿಸುತ್ತೆ. ಆದ್ರೆ ಇದು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಇದೆ. ಆದ್ರೆ ಇದರ ಮೇಲೆ ಫ್ರೋಸ್ಟೆಡ್ ಗ್ಲಾಸ್ ಎಫೆಕ್ಟ್ ಸಿಗುತ್ತೆ. ಇದರ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಇದರ ಮೇಲೆ ಸ್ಕ್ರಾಚಸ್ ಗಳು ಬೇಗ ಆಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕು. ಹಾಗೆ CMF ಫೋನ್ 1 ಅಲ್ಲಿ ಇರೋ ತರ ಇದರಲ್ಲಿ ಅಡಿಷನಲ್ ಸ್ಕ್ರೂಗಳು ಸಿಗುತ್ತೆ. ಇದರಿಂದ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ನ ಅಟ್ಯಾಚ್ ಮಾಡಬಹುದು. ಜೊತೆಗೆ ಕ್ಯಾಮ್ರಾ ಮಾಡ್ಯೂಲ್ ಕೂಡ ಡಿಫ್ರೆಂಟ್ ಆಕ್ಸೆಸರೀಸ್ ಗಳು ಸಿಗುತ್ತೆ. ಅದನ್ನ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕು. ಹಾಗೆ ಈ ಫೋನ್ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಫೀಲ್ ಸಿಗುತ್ತೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 185 ಗ್ರಾಮ್ ವೆಯ್ಟ್ ಇದೆ. ಹಾಗೆ 7.8 mm ಥಿಕ್ನೆಸ್ ಇದೆ. ಈ ಫೋನ್ CMF ಫೋನ್ 1 ಗಿಂತ ಕಡಿಮೆ ಭಾರ, ಸ್ವಲ್ಪ ಸಣ್ಣ ಇದೆ. ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗೋದಿಲ್ಲ. ಕಂಫರ್ಟಬಲ್ ಫೀಲ್ ಸಿಗುತ್ತೆ. ಈ ಫೋನ್ ನ ಕೆಳಗಡೆ ಸ್ಪೀಕರ್ ಕೊಟ್ಟಿದ್ದಾರೆ. USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಮೈಕ್ರೋಫೋನ್ ಇದೆ. ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡೋಣ. ನೋಡಿ, ಇದು ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ಹಾಕ್ಬೋದು ಅಥವಾ ಒಂದು ಸಿಮ್ ಮತ್ತೆ ಮೆಮೊರಿ ಕಾರ್ಡ್ನ ಹಾಕಿ ಯೂಸ್ ಮಾಡ್ಬೋದು. ಮತ್ತೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ವಾಲ್ಯೂಮ್ ರಾಕರ್ಸ್ ಇದೆ. ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಮತ್ತೆ ಇಲ್ಲಿ ಒಂದು ಎಸೆನ್ಷಿಯಲ್ ಬಟನ್ ಇದೆ. ಈ ಎಸೆನ್ಷಿಯಲ್ ಬಟನ್ದು ಏನು ಯೂಸ್ ಅಂತ ಅಂದ್ರೆ, ನೋಡಿ, ಈ ಎಸೆನ್ಷಿಯಲ್ ಬಟನ್ನ ಒಂದ್ಸತಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ಆಗುತ್ತೆ. ಮತ್ತೆ ಇದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಎಸೆನ್ಷಿಯಲ್ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ತೆಗೆದಿರೋ ಸ್ಕ್ರೀನ್ ಶಾಟು ಮತ್ತು ವಾಯ್ಸ್ ಓವರ್ ಕೊಟ್ಟಿರೋದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಯಾವ ಪರ್ಪಸ್ಗೋಸ್ಕರ ನೀವು ಸ್ಕ್ರೀನ್ ಶಾಟ್ ತೆಗೆದಿದ್ದೀರಾ ಅಂತ ಗೊತ್ತಾಗುತ್ತೆ. ಮತ್ತು ಈ ಫೋನ್ನ ಮೇಲೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಹಾಗೆ ಇದರ ಆಡಿಯೋ ಕ್ವಾಲಿಟಿ ಜಾಸ್ತಿ ಲೌಡ್ ಆಗಿಲ್ಲ. ಕ್ಲಾರಿಟಿ ಸಹ ಅಷ್ಟೊಂದು ಚೆನ್ನಾಗಿಲ್ಲ. ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಕೊಡಬೇಕಾಗಿತ್ತು, ಆದರೆ ಇದರಲ್ಲಿ ಕೊಟ್ಟಿಲ್ಲ. ಹಾಗೆ ಈ ಸಿಂಗಲ್ ಸ್ಪೀಕರ್ ಕ್ವಾಲಿಟಿನೂ ಅಷ್ಟೊಂದೇನು ಚೆನ್ನಾಗಿಲ್ಲ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.77 ಇಂಚಸ್ FHD ಪ್ಲಸ್ ಫ್ಲೆಕ್ಸಿಬಲ್ ಅಮೆಲಾಯ್ಡ್ ಡಿಸ್ಪ್ಲೇ ಇದೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಆದ್ರೆ ಇದರ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಚಿನ್ ಕೂಡ ಜಾಸ್ತಿ ಇದೆ. ಹಾಗೆ ಇದಕ್ಕೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ.
ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದಕ್ಕೆ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದರಲ್ಲಿ 3000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ 800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಔಟ್ಡೋರ್ ಅಲ್ಲಿ ಡಿಸ್ಪ್ಲೇ ವಿಸಿಬಲ್ ಆಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಅಕ್ಯುರೇಸಿ ಚೆನ್ನಾಗಿದೆ. ಡೀಪ್ ಬ್ಲಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ವಿವಿಂಗ್ ಆಂಗಲ್ಸ್ ಚೆನ್ನಾಗಿದೆ. ಜೊತೆಗೆ ಈ ಡಿಸ್ಪ್ಲೇ HDR10+ ಸಪೋರ್ಟ್ ಕೂಡ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ಆದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ HDR ಸಪೋರ್ಟ್ ಇಲ್ಲ. ಕೇವಲ ವೈಡ್ ಬ್ಯಾಂಡ್ L1 ಸಪೋರ್ಟ್ ಇದೆ. ಹಾಗೆ ಇದರಲ್ಲಿ 2160 ಹರ್ಟ್ಸ್ PMW ಡಿಮ್ಮಿಂಗ್ ಸಿಗುತ್ತೆ. ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂ ಬರೋದಿಲ್ಲ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಆದ್ರೆ ಬೆಸಲ್ ಸ್ವಲ್ಪ ಜಾಸ್ತಿ ಆಯ್ತು. ಇದನ್ನ ಬಿಟ್ಟರೆ ಡಿಸ್ಪ್ಲೇ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 6,62,000+ ANTUTU ಸ್ಕೋರ್ ಇದೆ. ಹಾಗೆ 77% CPU ಥ್ರಾಟಲ್ ಇದೆ. ಇದು ಸ್ವಲ್ಪ ವಾರ್ಮ್ ಆಗುತ್ತೆ. ಇದರಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ಸಿಗುತ್ತೆ. ಹಾಗೆ ಇದರ ಗೀಕ್ ಬೆಂಚ್ ಅಲ್ಲಿ ಸಿಂಗಲ್ ಕೋರ್ ಸ್ಕೋರ್ ತುಂಬಾ ಕಡಿಮೆ ಇದೆ. ಆದ್ರೆ ಮಲ್ಟಿ ಕೋರ್ ಸ್ಕೋರ್ ಜಾಸ್ತಿ ಇದೆ. ಹಾಗೆ 3D ಮಾರ್ಕ್ ಅಲ್ಲಿ ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ 97.8% ಬಂತು. ಹಾಗೆ ಇದರಲ್ಲಿ LPDDR4X ರ್ಯಾಮ್ ಇದೆ. UFS 2.2 ಸ್ಟೋರೇಜ್ ಇದೆ. ಇದರಲ್ಲಿ UFS 3.1 ಸ್ಟೋರೇಜ್ ಟೈಪ್ ಕೊಡಬೇಕಾಗಿತ್ತು. ಇನ್ನು ಬೆಟರ್ ಆಗಿ ಇರ್ತಾ ಇತ್ತು. ಆದ್ರೆ ಇದರಲ್ಲಿ UFS 2.2 ಸ್ಟೋರೇಜ್ ಟೈಪ್ ಇದ್ರೂ ಇದರ UFS ಸ್ಕೋರ್ ಜಾಸ್ತಿ ಇದೆ. UFS 3.1 ಸ್ಟೋರೇಜ್ ಟೈಪ್ ಅಲ್ಲಿ ಇರೋ ತರನೇ ಸ್ಕೋರ್ ಇದರಲ್ಲಿ ಇದೆ. ಹಾಗೆ ಇದರ ರ್ಯಾಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಹಾಗೆ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಆದ್ರೆ ಈ 120 FPS ಜಾಸ್ತಿ ಏನು ಸ್ಟೇಬಲ್ ಆಗಿಲ್ಲ. 90 FPS ವರೆಗೂ ಸ್ಟೇಬಲ್ ಆಗಿರುತ್ತೆ ಅಷ್ಟೇ. ಹಾಗೆ COD ಅಲ್ಲಿನೂ 90 FPS ಗೇಮಿಂಗ್ ಸಿಗುತ್ತೆ. ಹಾಗೆ ಇದರಲ್ಲಿ ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಲ್ಯಾಗ್ ಫೀಲ್ ಆಗೋದಿಲ್ಲ, ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಹಾಗೆ ಇದರ ಟೆಂಪರೇಚರ್ ವೇರಿಯೇಷನ್ ಹಾಗೆ ಬ್ಯಾಟರಿ ಡ್ರೈನ್ ಟೆಸ್ಟ್ ಕೂಡ ಮಾಡಿದ್ವಿ. ಈ ಫೋನ್ 34 ಡಿಗ್ರಿ ಸೆಲ್ಸಿಯಸ್ ಇಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಹಾಗೆ 47% ಇಂದ 31% ಬ್ಯಾಟರಿ ಡ್ರೈನ್ ಆಯ್ತು. ಈ ಫೋನ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಆದ್ರೆ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ. ಹಾಗೆ ಇದು ಜಾಸ್ತಿ ಬ್ಯಾಟರಿ ಡ್ರೈನ್ ಕೂಡ ಏನೂ ಆಗ್ತಾ ಇಲ್ಲ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. ನಥಿಂಗ್ UI 3.2 ಅಲ್ಲಿ ವರ್ಕ್ ಮಾಡುತ್ತೆ. ಇದರಲ್ಲಿ ಯಾವುದೇ ಫ್ರೀ ಇನ್ಸ್ಟಾಲ್ ಆಪ್ಗಳು ಬರೋದಿಲ್ಲ, ಯಾವುದೇ ಆಡ್ಸ್ ಬರೋದಿಲ್ಲ. ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ UI ಸ್ಮೂತ್ ಆಗಿ ರನ್ ಆಗುತ್ತೆ. ಆಪ್ಸ್ ಆನಿಮೇಷನ್ ಚೆನ್ನಾಗಿದೆ. ಈ UI ಯುನಿಕ್ ಫೀಲ್ ಕೊಡುತ್ತೆ. ಹಾಗೆ ಇದಕ್ಕೆ 3 years MatureOS ಅಪ್ಡೇಟ್ ಸಿಗುತ್ತೆ. ಹಾಗೆ 6 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. Android 18 ವರೆಗೂ ಅಪ್ಡೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಜಾಸ್ತಿ AI ಫೀಚರ್ಸ್ ಸಿಗೋದಿಲ್ಲ. ಸಣ್ಣ ಪುಟ್ಟ AI ಫೀಚರ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. 50 ಮೆಗಾ ಪಿಕ್ಸೆಲ್ 2x ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. ಹಾಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಇದರಲ್ಲಿ ಯಾವುದೇ OIS ಸಪೋರ್ಟ್ ಇಲ್ಲ, ಕೇವಲ EIS ಸಪೋರ್ಟ್ ಇದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಫೋಟೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ 20x ಝೂಮ್ ಆಪ್ಷನ್ ಸಿಗುತ್ತೆ. 1x 2x ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಆದ್ರೆ ಫೋಟೋಸ್ ತೆಗೆದಾಗ ಪ್ರೊಸೆಸಿಂಗ್ ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದರ ಪ್ರೊಸೆಸಿಂಗ್ ಸ್ವಲ್ಪ ಸ್ಲೋ ಇದೆ. ಒಂದು ಫೋಟೋ ಕ್ಲಿಕ್ ಮಾಡಿದಾಗ ಇಮಿಡಿಯೇಟ್ಲಿ ಇನ್ನೊಂದು ಫೋಟೋ ಕ್ಲಿಕ್ ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಆದ್ರೆ ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ. ಕೆಲವು ಫೋಟೋಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಪ್ರೊಸೆಸಿಂಗ್ ಮಾಡೋದಿಲ್ಲ, ಓವರ್ ಎಕ್ಸ್ಪೋಸ್ ಫೋಟೋಸ್ ಬರುತ್ತೆ. ಕೆಲವು ಫೋಟೋಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗೋದಿಲ್ಲ. ಪೋರ್ಟ್ರೇಟ್ ಫೋಟೋಸ್ ನಾರ್ಮಲ್ ಫೋಟೋಸ್ ತರಾನೇ ಕಾಣಿಸುತ್ತೆ. ಹಾಗೆ ಲೋ ಲೈಟ್ ಫೋಟೋಸ್ ಕಲರ್ಸ್ ಚೆನ್ನಾಗಿದೆ, ಬ್ರೈಟ್ ಇಮೇಜಸ್ ಬರುತ್ತೆ, ಡೀಟೇಲ್ಸ್ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ ಅಲ್ಟ್ರಾ ವೈಡ್ ಫೋಟೋಸ್ಗಳನ್ನ ಕೂಡ ತೆಗಿಬಹುದು. ಫೋಟೋಸ್ ವೈಡ್ ಆಗಿ ಬರುತ್ತೆ. ಆದ್ರೆ ಇದರಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ, ಕಲರ್ಸ್ ಕೂಡ ಚೆನ್ನಾಗಿಲ್ಲ. ಹಾಗೆ ವಿಡಿಯೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಅಲ್ಲಿ ಸ್ಟೆಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಶೇಕಿ ವಿಡಿಯೋಸ್ ಬರುತ್ತೆ. ಇದರ ಸ್ಟೆಬಿಲಿಟಿ ಇನ್ನೂ ಬೆಟರ್ ಆಗಿ ಇರಬಹುದಾಗಿತ್ತು. ಹಾಗೆ ಇದರಲ್ಲಿ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, HDR ಪ್ರೊಸೆಸಿಂಗ್ ಚೆನ್ನಾಗಿ ಮಾಡುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ,
ಸೆಲ್ಫಿ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಇದರಲ್ಲಿನೂ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಜೊತೆಗೆ ಡೀಟೇಲ್ಸ್ ಕಲರ್ಸ್ ಸಹ ಚೆನ್ನಾಗಿದೆ. ಹಾಗೆ ಇದರಲ್ಲಿ 1080p ವಿಡಿಯೋಸ್ ನ ತೆಗಿಬಹುದು. ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಈ ಫೋನ್ ಇಂದ ತೆಗೆದ ಎಲ್ಲ ಫೋಟೋಸ್ಗಳು ವಿಡಿಯೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಚೆಕ್ ಮಾಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಇದು ಜಾಸ್ತಿ ಫಾಸ್ಟ್ ಆಗಿ ಚಾರ್ಜ್ ಆಗೋದಿಲ್ಲ. 0 to 100% 1 hour 30 minutes ಅಲ್ಲಿ ಚಾರ್ಜ್ ಆಗುತ್ತೆ. ಆದ್ರೆ ಇದರ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 8 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1 day ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 16 5G ಬ್ಯಾಂಡ್ ಸಿಗುತ್ತೆ, ವೈಫೈ 6 ಇದೆ, ಬ್ಲೂಟೂತ್ 5.3 ಇದೆ, NFC ಸಪೋರ್ಟ್ ಇಲ್ಲ. ಹಾಗೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB RAM, 128GB ಸ್ಟೋರೇಜ್. ಇದಕ್ಕೆ 17,999 ಆಗುತ್ತೆ. ಹಾಗೆ 8GB RAM, 256GB ಸ್ಟೋರೇಜ್. ಇದಕ್ಕೆ 20,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಅಂದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ, ಆಡಿಯೋ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ, ಕ್ಯಾಮ್ರಾದಲ್ಲಿ OIS ಇಲ್ಲ, ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ, UFS 2.2 ಸ್ಟೋರೇಜ್ ಸಿಗುತ್ತೆ. ಇದರಿಂದ ಫೋನ್ ಸ್ವಲ್ಪ ಸ್ಲೋ ಫೀಲ್ ಆಗ್ಬೋದು. ಇದರ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿಲ್ಲ, ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ, ಫುಲ್ ಚಾರ್ಜ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಗೆ ಫೋಟೋಸ್ನ ಪ್ರೊಸೆಸಿಂಗ್ ಮಾಡೋದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಇದರಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ಸಾಫ್ಟ್ವೇರ್ ಚೆನ್ನಾಗಿದೆ, ಕ್ಲೀನ್ UI ಸಿಗುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಇದು ಓವರ್ ಹೀಟ್ ಏನೂ ಆಗೋದಿಲ್ಲ. ಇದ್ರ ಪಾಸಿಟಿವ್ ಹಾಗೆ ನೆಗೆಟಿವ್ಸ್ ನ ಹೇಳಿದೀನಿ. ಈ ಫೋನ್ ತಗೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ತಗೊಳ್ಳಿ. ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು ಇದನ್ನ ಬಿಟ್ಟು ಬೇರೆ ಫೋನ್ಸ್ ಗಳನ್ನ ತಗೊಳ್ಳಿ. ಮಾರ್ಕೆಟ್ ಅಲ್ಲಿ ಇನ್ನೂ ತುಂಬಾ ಒಳ್ಳೆ ಫೋನ್ಸ್ ಗಳು ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಥಿಂಗ್ CMF ಫೋನ್ 2 Pro ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ಈ ಫೋನ್ ಬಗ್ಗೆ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.